ಹಾಕಿರೋ 5 ವಿಡಿಯೋಗೆನೆ ಯೂಟ್ಯೂಬ್ ಅಲ್ಲಿ ಒಂದು ಕಾರ್ ತಗೊಂಡ್ರು ಕಣೋ ಇವರು. ಇವರೆಲ್ಲ ಬೆಳೆದ್ಬಿಟ್ಟವ್ರೆ. ಯಾರು ಬ್ರೋನು ಕ್ರೇಜಿ ಹೇಳಿದ್ರೆ ಹೋಗ್ಬಿಡ್ತೀಯ. ಗುಂಡಿ ಬಿಚ್ಬಿಟ್ಟು ಏನೇನೋ ತೋರಿಸ್ಬೇಡಿ. ನೀವ್ ಯಾಕೆ ಹಂಗೆ ನೋಡ್ತಾ ಇದೀರಾ ಆಗ್ಲಿಂದ? ನಾವಿವತ್ತು ಐಟಮ್ನೆಲ್ಲ ಎತ್ಕೊಂಡು ಬಂದಿರೋದು ಪವರ್ ರ್ಯಾಡ್ಗೆ. ಐಟಮ್ನೆಲ್ಲ ಜೋಡ್ಸಕ್ಕೂ ಮುಂಚೆ ಇಲ್ಲೊಂದು ಕಾರ್ ಬಂದಿದೆ ನೋಡಿ. ಅಲ್ಲಿ ಪವರ್ ರ್ಯಾಡ್, ಎದೆ ಮೇಲೆ ಡಿಜಿಪೆಪ್ಸ್, ಎರಡ್ ಕಡೆನೂ ಕೆಲಸ ಮಾಡ್ತೀನಿ. ನಿನಗೆ ಶುಕ್ರ ದಶೆ ನಡೀತಾ ಇದೆ. ಇದನ್ನ ರಿವ್ಯೂ ಮಾಡಿ ಅಂತ ಯಾರು ಕೇಳಿರ್ಲಿಲ್ಲ. ಆದ್ರೆ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಇದು ನಿಶಾಂತ್ ಅವ್ರ ಕಾರು. ಎಲ್ಲದು ಹೊಸದು ಆದ್ರೆ ನೀವು ಮಾತ್ರ ಅಳುಬ್ರಾಗ್ಬಿಟ್ರಿ. ಹೊಸ ನೀರು ಬತ್ತು ಅಂದ್ಬಿಟ್ಟು ಹಳೆ ನೀರ್ನ ಮರಿತಿದೆಯಲ್ಲ. ಸಸ್ಪೆನ್ಷನ್ SUV ಅಂತ ಅಪಾರ್ಥ ಮಾಡ್ಕೊಂಡು ಅಪ್ಪಿ ತಪ್ಪಿನೋ ಈ ಕಾರ್ನ ಆಫ್ ರೋಡ್ ಎತ್ಕೊಂಡು ಹೋಗ್ಬೇಡಿ, ಪಾರ್ಟ್ಸ್ ಗಳ ಕೈಗೆ ಬಂದ್ಬಿಡ್ತವೆ. ಇದು ಒಂದು ಕಾಂಪ್ಯಾಕ್ಟ್ SUV ಅಂತ ನೀವು ಅನ್ಕೋಬಹುದು, ಆದ್ರೆ ಇದು ಒಂದು SUV ನೇ ಅಲ್ಲ. ಸೈಡ್ ಅಲ್ಲಿ ಕ್ಲಾಡಿಂಗ್ ಹಾಕಿದ್ದಾರೆ ಅನ್ನೋ ಒಂದ್ ರೀಸನ್ ಗೆ ಎಕ್ಸ್ಟ್ರಾನ SUV ಅನ್ನಕ್ಕಾಗೋದಿಲ್ಲ, ಪಂಚ್ ನ SUV ಅನ್ನಕ್ಕಾಗೋದಿಲ್ಲ, ನೆಕ್ಸಾನ್ ನ SUV ಅನ್ನಕ್ಕಾಗೋದಿಲ್ಲ, ಕ್ರೇಟಾನು SUV ಅನ್ನಕ್ಕಾಗೋದಿಲ್ಲ. ಎಲ್ಲ ಎಲ್ಲಿ ನೀವು ತಲೆ ಇಟ್ಟಿದ್ರಿ? ನಮ್ ಕಾರು ಆಲ್ಮೋಸ್ಟ್ 11 ವರ್ಷ ಆಯ್ತು ಗುರು, ಇದು ತನಕ ಏನು ಮೇಜರ್ ಇಶ್ಯೂಸ್ ಗಳು ಬಂದಿಲ್ಲ. ಆಕ್ಚುಲಿ ನನಗೆ ಇದುವರೆಗೂ ನಾನು ಓಡಿಸಿರೋಂಥ ಹ್ಯುಂಡೈ ಕಾರಲ್ಲಿ ತುಂಬಾ ಇಷ್ಟ ಆಗಿರೋದು ಅಂದ್ರೆ ನಿಮ್ದೆ ವರ್ಣ. ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಕಾರ್. ಕಾರ್ನ ತಗೊಂಡೋಗಿ ಮನೆಯಲ್ಲಿ ಹುಷಾರಾಗಿರಿಸು, ಏನಾರು ಆದ್ರೆ ನಿಮ್ದೇ ಜವಾಬ್ದಾರಿ. ಇಲ್ಲಿ ಕಾಣಿಸ್ತಿದ್ಯಾ, ಇದು ಒಳ್ಳೆ ರೇರ್ ಪಾರ್ಕಿಂಗ್ ಕ್ಯಾಮ್ರಾ. ಆಕ್ಚುಲಿ ಕ್ವಾಲಿಟಿ ಅಷ್ಟಕ್ಕಷ್ಟೇ. ನೀವೇನಾದ್ರೂ ಲೈಫ್ ಅಲ್ಲಿ ಒಂದು ಕಾರ್ ತಗೋಬೇಕು, ಅದು ನಿಮ್ಮ ಫಸ್ಟ್ ಕಾರ್ ಆಗಿರುತ್ತೆ ಅಂದ್ರೆ ಪ್ರಾಬಬ್ಲಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂದ್ರೆ ಹ್ಯುಂಡೈ ಎಕ್ಸ್ಟರ್. ಲಕ್ಷ ಬರ್ಲಿ ಕೋಟಿ ಬರ್ಲಿ ಹೆಂಡತಿ ಒಬ್ಳೆ ಇರ್ಲಿ, ಯಾಕೆಂದ್ರೆ ನೀವು ಶ್ರೀರಾಮ. ಕರೆಕ್ಟ್. ಎಕ್ಸ್ಟರ್ ಬಂದೇನ್ ತುಂಬಾ ಟೈಮ್ ಆಗಿಲ್ಲ ಗುರು. ಇವಾಗ 2023 ಅಲ್ಲಿ ಲಾಂಚ್ ಆಗಿರುವಂತ ಕಾರ್ ಇದು. ಆಲ್ಮೋಸ್ಟ್ 2 ವರ್ಷದಲ್ಲೇನೆ ಒಳ್ಳೆ ಪಾಪ್ಯುಲಾರಿಟಿ ತಗೊಂಡ್ಬಿಟ್ಟಿದೆ. ಈ ಪವರ್ ಆಡ್ ಮಾಡ್ಬಿಟ್ಟು ನೀವು ಹಿಂಗೆಲ್ಲ ಮಾಡ್ಬಿಟ್ರೆ ಹೆಂಗೆ? ಕರೆಕ್ಟ್ ಹೇಳ್ಬೇಕು ನೀವು. ಹೇಳ್ಬೇಡಿ ಕಣ್ರಿ. ದ ಬೆಸ್ಟ್ ಎಡಿಟರ್ ಇನ್ ದ ಹಿಸ್ಟ್ರಿ ಆಫ್ TK ವಿಡಿಯೋಸ್. ಸುಮಾರು ಜನ ಇದನ್ನ ಕಾರ್ದು ಹೆಡ್ಲೈಟ್ ಅಂತ ಅನ್ಕೋತೀರಾ, ಆದ್ರೆ ಹೆಡ್ಲೈಟ್ ಇಲ್ಲಿದೆ. ಹ್ಯಾಲೋಜನ್ ಹೆಡ್ಲೈಟ್ ಇದೆ, ಹೆಚ್ಚು ಶೇಪ್ ಅಲ್ಲಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ, ಹ್ಯಾಲೋಜನ್ ಇಂಡಿಕೇಟರ್ ಇದೆ, ಹಿಂದ್ಗಡೆನೂ ಹೆಚ್ಚು ಶೇಪ್ ಅಲ್ಲಿ ಟೈಲ್ ಲೈಟ್ ಇದೆ. ಟಾಟಾ ಕಾರ್ಗಳ ಮೇಲೆ ನಾವು ಯೂಶಲಿ ದುಡ್ಡು ಇನ್ವೆಸ್ಟ್ ಮಾಡೋದಿಲ್ಲ, ಏನಕ್ಕೆ ಅಂದ್ರೆ ಅವ್ರ ಸರ್ವಿಸ್ ಕೆಡದಾಗಿರುತ್ತೆ. ಅದನ್ನ ಬಿಟ್ರೆ XUV 300 ತುಂಬಾನೇ ಒಳ್ಳೆ ಕಾರು, ಬಟ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ. XUV 300 ಅಂದ್ರೆ ಮಹೇಂದ್ರ 3X. ಅದಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಇದಿದೆ ಎಕ್ಸ್ಟರ್. ಓಡಿಸಿರೋದೇ 58 ಕಿಲೋಮೀಟರ್. ಡೆಲಿವರಿ ತಗೊಂಡ್ 3 ದಿನ ಆಯ್ತಲ್ಲ ಬ್ರೋ. ನೀವು ನಂತರ ಕಾರ್ ತಗೊಂಡ್ ಸುಮ್ಮನೆ ಮನೆ ನಿಲ್ಸ್ತೀರಾ ಇಲ್ಲ ಓಡಿಸ್ತೀರಾ? ಏನ ನಿನ್ನ ಕಣ್ಣಿಗೆ ನಾವೆಲ್ಲ ಏನ್ ತೆಪ್ಪರ್ ನನ್ನ ಮಕ್ಕಳ ತರ ಕಾಣ್ತಾ ಇದೀವಾ? ಇದರಲ್ಲಿ 175 ಸೆಕ್ಷನ್ 15 ಇಂಚ್ ವೀಲ್ ಗಳಿದೆ. ಅಲಾಯ್ ವೀಲ್ ತರ ಕಾಣುತ್ತೆ, ಆದ್ರೆ ನೋಡಿ ಇದೊಂದು ಪ್ಲೇಟ್. ಇದರಲ್ಲಿ ಆಕ್ಚುಲಿ ಸ್ಟೀಲ್ ವೀಲ್ ಬರುತ್ತೆ. ಟಾಪ್ ಎಂಡ್ ಹೋದ್ರೆ ನಿಮಗೆ ಅಲಾಯ್ ವೀಲ್ ಬರುತ್ತೆ. ಇದರಲ್ಲಿ ಹಾಕಿರೋದು 5 ಸ್ಪೀಡ್ AMT ಆಟೋಮ್ಯಾಟಿಕ್ ಗೇರ್ ಬಾಕ್ಸ್. ಇನಿಷಿಯಲ್ ಅಲ್ಲಿ ನೀವು ಓಡಿಸ್ತೀರಾ, ಸಿಟಿ ಸ್ಪೀಡ್ ಅಲ್ಲೆಲ್ಲ ಇರ್ತೀರಾ ಅಂದ್ರೆ ಸಕ್ಕತ್ತಾಗಿದೆ, ಹೆವಿ ಸ್ಮೂತ್ ಆಗಿದೆ. ಆದ್ರೆ ನೀವೇನಾದ್ರೂ ಸಡನ್ ಓವರ್ಟೇಕ್ ಗಳನ್ನ ಮಾಡ್ತೀರಾ ಅಂದ್ರೆ ನನ್ನ ಕೈಲಿ ಆಯ್ತಾ ಇಲ್ಲ. ನಮ್ಮ ಮ್ಯಾನ್ಯುವಲ್ ಅಲ್ಲಿ ಆ ಡೀಸೆಲ್ ಇಂಜಿನ್ ಕೊಡೋ ಮಜಾ ಇದ್ ಕೊಡಲ್ಲ. ನಮ್ಮ ಅಪ್ಪಗೆ ತಗೊಂಡಿರೋದು ಬೈಬಾರ್ದು ಕಾರ್ಗೆ. ನಾವು ಟ್ರೂತ್ ಹೇಳ್ತೀವಿ, ಟ್ರೂತ್. ಇವಾಗ ನೋಡಿ ಬೇರೆಯವ್ರ ಕಾರ್ಗೆ ಬೈದ್ರೆ ನನ್ ಕಾರ್ಗೆ ಬೈದ ಅಂತಾರೆ. ಇವಾಗ ನನ್ ಕಾರ್ಗೆ ನಾನು ಬೈಕೋತೀನಿ. ಈ ಕಾರಲ್ಲಿ ಇರೋದು ಒಂದೇ ಇಂಜಿನ್ ಆಪ್ಷನ್. ಅದರಲ್ಲೇ ನಿಮಗೆ ಬೇಸಿಕ್ ಮಿಡ್ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ, ಮ್ಯಾನ್ಯುವಲ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ. ಇದರಲ್ಲಿ 1.2 ಲೀಟರ್ ಕಪ್ಪಾ ಪೆಟ್ರೋಲ್ ಇಂಜಿನ್ ಇರೋದು. ಆಲ್ಮೋಸ್ಟ್ 81 bhp ಇದೆ, 113 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇದೇ ಸೇಮ್ ಇಂಜಿನ್ ನಿಮಗೆ ಗ್ರ್ಯಾಂಡ್ i10 ಅಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸಿಗುತ್ತೆ, ಕ್ರೇಟಾ ಅಲ್ಲಿ ಬೇಸ್ ಮಾಡೆಲ್ ಸಿಗುತ್ತೆ. ಇನ್ನ ಇದರಲ್ಲಿ ಇರುವಂತ ಎಂಜಿನ್ ಬಗ್ಗೆ ಮಾತಾಡೋದಾದ್ರೆ ತುಂಬಾನೇ ಸ್ಮೂತ್ ಆಗಿದೆ. ಆದ್ರೆ ಈ ಕಾರ್ಗೆ ಈ ಸೈಜ್ಗೆ ಅಷ್ಟು ಪವರ್ಫುಲ್ ಅನ್ಸೋದಿಲ್ಲ. i10 ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬೂಟ್ ಸ್ಪೇಸ್ ಸಕ್ಕತ್ತಾಗಿದೆ. ಒಂದು ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ರನ್ನಿಂಗ್ ವೀಲ್ಸ್ ಸಿಯಾಟ್ ಇದ್ರೆ ಸ್ಪೇರ್ ವೀಲ್ ಅಪೋಲೋ ಇದೆ. ಈ ಕಾರ್ನ ಇವರು ಮಾಡಿದ್ದೇನೆ ಒಂದು ಅಫೋರ್ಡೆಬಲ್ ಚಾಯ್ಸ್ ಕೊಡೋಣ ಜನಕ್ಕೆ ಅಂತ. ನಿಮ್ಗೆ ಇದಕ್ಕಿಂತ ಪರ್ಫಾರ್ಮೆನ್ಸ್ ಚೆನ್ನಾಗ್ ಬೇಕು ಅಂದ್ರೆ ವೆನ್ಯೂಗ್ ಹೋಗ್ಬೋದು, ಇಲ್ಲಾಂದ್ರೆ ಕ್ರೇಟಾಗ್ ಹೋಗ್ಬೋದು. ಹ್ಯಾಚ್ ಬ್ಯಾಕ್ ಬೇಕು ಅಂದ್ರೆ i20 ಇದೆ, ಚಿಕ್ಕ ಕಾರ್ ಬೇಕು ಅಂದ್ರೆ i10 ಇದೆ. ಓಡ್ಸಕ್ಕೆ ಚಿಕ್ಕ ಗಾಡಿ ಬ್ರೋ, ಆಲ್ಟೋ ಫೀಲ್ ಕೊಡ್ತಾ ಇದೆ. ಬಟ್ ಸ್ಟಿಲ್ ಒಂದು ಪ್ರೀಮಿಯಂ ಆಗಿ, ಪ್ರೀಮಿಯಂ ಅಂತ ಏನಕ್ಕೆ ಹೇಳಿದ್ರಿ, ಸೇಮ್ ಮಾರುತಿ ಸುಜುಕಿ ತಗೊಂಡಿದ್ರೆ ಒಳಗ್ ನೋಡ್ಬಿಟ್ರೆ ಬೇಕಾದ್ರೆ ಅವರು ಒಂದು 50 ಲಕ್ಷದ ಕಾರೇ ಮಾಡ್ಲಿ, ಒಳಗಡೆ ಅದೇ ತರ ಚೀಪ್ ಪ್ಲಾಸ್ಟಿಕ್ ಹಾಕೋದವ್ರು. ಹಾಕಿರೋ 5 ವಿಡಿಯೋಗೆನೆ ಯೂಟ್ಯೂಬ್ ಅಲ್ಲಿ ಒಂದು ಕಾರ್ ತಗೊಂಡ್ರು ಕಣೋ ಇವರು. ರೆವೆನ್ಯೂನೇ ಸ್ಟಾರ್ಟ್ ಆಗಿರ್ಲಿಲ್ಲ ನೋಡಿ ಹ್ಯುಂಡೈ ಎಕ್ಸ್ಟರ್. ಆಮೇಲೆ ಇದೊಂದು ಡೈಲಾಗ್ ಬಂತು, ಬೇಡ ಪರ್ಸನಲ್ ಆಗಿ ಬೇರೆಯವ್ರು ಕೊಡ್ತಾರೆ. ಇಷ್ಟು ವರ್ಷಗಳಿಂದ ಫೀಲ್ಡ್ ಅಲ್ಲಿ ಇದೀನಿ, ನಿನ್ನೆ ಮೊನ್ನೆ ಬಂದವನು ನನ್ಗೆ ಪೈಪೋಟಿ. ಇದು ಯಾವುದೇ ತರ ಎಂತೂಸಿಯಾಸ್ಟ್ ಕಾರು ಅಲ್ಲ, ಇದೊಂದು ಪೀಪಲ್ ಮೂವರ್ ಅಷ್ಟೇ. ಒಳ್ಳೆ ಸ್ಪೇಸ್ ಇದೆ, ಒಳ್ಳೆ ಕಂಫರ್ಟ್ ಇದೆ, ಆಂಪಲ್ ಫೀಚರ್ಸ್ ಇದೆ. ಸಿಟಿಯಲ್ಲೆಲ್ಲ ಒಂದು 14 ತನಕ ಬರುತ್ತೆ, ಹೈವೇ ನಲ್ಲಿ 18-19 ಎಲ್ಲ ಬರುತ್ತೆ. ನನಗೆ ಸೈಡ್ ಅಲ್ಲಿ ಸಿ ಪಿಲ್ಲರ್ ಡಿಸೈನ್ ಅಷ್ಟು ಇಷ್ಟ ಆಗ್ಲಿಲ್ಲ. ಹ್ಯಾಚ್ ಬ್ಯಾಕ್ ಆಗಿದ್ರೆ ರೂಫ್ ಲೈನ್ ಈ ತರ ಎಂಡ್ ಆಗ್ತಿತ್ತು. ಈ ಸೆಗ್ಮೆಂಟ್ ಅಲ್ಲಿ ಯಾವ ಕಾರಲ್ಲೂ ನಿಮ್ಗೆ ಇಷ್ಟು ಹೆಡ್ ರೂಮ್ ಸಿಗೋದಿಲ್ಲ. ಅದೇ ತರ ಲೆಗ್ ರೂಮ್ ಚೆನ್ನಾಗಿದೆ, ಅಂಡರ್ ಥೈ ಸಪೋರ್ಟ್ ಚೆನ್ನಾಗಿದೆ, ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ. ಇದು ಆಕ್ಚುಲಿ ಸ್ಟಾಕ್ ಅಲ್ಲಿ ಬರೋದಲ್ಲ, ಸೀಟ್ ಕವರ್ ಹಾಕ್ಸಿರೋದು. ಪಂಚ್ ತಗೋಬೇಕಿತ್ತಲ್ಲ ನೀವು, ಏನಕ್ಕೆ ಪಂಚ್ ತಗೊಳ್ಳಿಲ್ಲ? ಪಂಚಲ್ಲಿ ಆ ಪಂಚ್ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಸರ್ವಿಸು ಓಕೆ. ಒಂದಷ್ಟು ಜನ ಟಾಟಾನ ಆಸ್ ಎ ಬ್ರ್ಯಾಂಡ್ ಆಗಿ ಬಿಟ್ಕೊಡೋದಿಲ್ಲ, ಏನಕ್ಕೆ ಅಂದ್ರೆ ಅವ್ರಿಗೆ ಟಾಟಾ ಬ್ರ್ಯಾಂಡ್ ಮೇಲೆ ತುಂಬಾನೇ ಪ್ರೀತಿ ಇರುತ್ತೆ. ಆದ್ರೆ ಗ್ರೌಂಡ್ ರಿಯಾಲಿಟಿ ನೋಡೋದಾದ್ರೆ ಹ್ಯುಂಡೈ ಕಾರ್ಗಳ ಮೇಲೆ ದುಡ್ಡು ಹಾಕ್ದವ್ರು ಟಾಟಾ ಕಾರ್ ಮೇಲೆ ದುಡ್ಡು ಹಾಕ್ದವ್ರಿಗಿಂತ ಸ್ವಲ್ಪ ಎಕ್ಸ್ಟ್ರಾ ನೆಮ್ಮದಿ ಆಗಿರ್ತಾರೆ. ಯಾರು ಬ್ರೋನು ಕ್ರೇಜಿ ಹಿಂದೆ ಇವನಲ್ಲ ಪಾಪ, ಇವ್ನು ಕರೆಕ್ಟಾಗಿ ಬಂದ.
ಗುದ್ದಗೆ ಬಂದ್ಬಿಟ್ಟ ಅನ್ಕೊಳ್ಳಿ ಅವನು ಬ್ರೋ ಬ್ರೇಕ್ ಹಾಕಿಲ್ಲ ಅವ್ನು ಇಲ್ಲಿ ಬಂದ್ಬಿಟ್ಟು ಬ್ರೇಕ್ ಹಾಕಿದ್ದು ನೋಡ್ರ ಪಂಚಕ್ ಬೈದ್ರಲ್ಲ ಅದಕ್ಕೆ ಸೇಫ್ಟಿ ಚೆಕ್ ಮಾಡಾರ ಅಂತ ಬಂದ್ರು ಅವರು. ಕರೆಕ್ಟ್ ಬ್ರೋ. ಇಲ್ಲೊಂದು ಚಿಕ್ಕ ಗ್ಲೌ ಬಾಕ್ಸ್ ಕೊಟ್ಟಿದ್ದಾರೆ, ಒಳಗಡೆ ಒಂದು ದೊಡ್ಡ ಗ್ಲೌ ಬಾಕ್ಸ್ ಇದೆ. ಇಲ್ಲಿ 2 ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಒಂದು ದೊಡ್ಡದಾಗಿದೆ ಒಂದು ಚಿಕ್ಕದಾಗಿದೆ. ಇಲ್ಲಿ ಫೋನ್ ಇಟ್ಕೊಳ್ಳಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ USB-C ಚಾರ್ಜಿಂಗ್ ಪಾಯಿಂಟ್ ಇದೆ, ಇಲ್ಲಿ USB ಇದೆ, ಇಲ್ಲೊಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ. ರೇರ್ AC ವೆಂಟ್ ಕೂಡ ಇದೆ ಗುರು. ಎಕ್ಸ್ಟೀರಿಯರ್ ಇಂದ ನೋಡಿದ್ರೆ ಇಂಟರ್ನಲ್ ಅಲ್ಲಿ ಇಷ್ಟು ಸ್ಪೇಸ್ ಇರುತ್ತೆ ಅಂತ ಗೊತ್ತಾಗೋದಿಲ್ಲ. ಇನ್ನ ಹ್ಯುಂಡೈ ಸರ್ವಿಸ್ ಬಗ್ಗೆ ಹೇಳಿದ್ರೆ ಮಹೇಂದ್ರಾಗೆ ಟಾಟಾಗೆ ಕಂಪೇರ್ ಮಾಡಿದ್ರೆ ಇವ್ರದ್ದು ಫಾರ್ ಬೆಟರ್ ಆಗಿದೆ. ನಮ್ ಕಾರು ಆಲ್ಮೋಸ್ಟ್ 11 ವರ್ಷ ಆಯ್ತು ಗುರು, ಇದು ತನಕ ಏನು ಮೇಜರ್ ಇಶ್ಯೂಸ್ ಗಳು ಬಂದಿಲ್ಲ. ಅದು ಒಂದ್ ಸೇಯಿಂಗ್ ಇದೆ, ನಮ್ ಕಾರ್ ಗಿಂತ ಕಾರ್ ನಂಬರ್ ಫೇಮಸ್ ಆಗ್ಬೇಕಂತ. ನಂಬರ್ ನೋಡಿದ ತಕ್ಷಣ ಜನಕ್ಕೆ ಗೊತ್ತಾಗಬೇಕು ಕಾರಲ್ಲಿ ಯಾರಿದ್ದಾರೆ. ನೀವೇನು ಫ್ಯಾನ್ಸಿ ನಂಬರ್ ಹಾಕ್ಸಲ್ವಾ? ಲೈಫ್ ಅಲ್ಲಿ ಏನು ಫ್ಯಾನ್ಸಿ ಇಲ್ಲ ಅಂತ ಹೇಳಿದವರೆಲ್ಲ ಈ ತರ ಫ್ಯಾನ್ಸಿ ಕಟ್ ಮಾಡಿ ಪೀಪಲ್ ನೋ ವಾಟ್ ಡಿಜಿ ಪೆಪ್ಸಿಸ್. ಇವಾಗ ನಾವೇನು ಕೆಲಸಗಳು ಮಾಡ್ತಾ ಇದೀವಿ, ಕ್ವಾಲಿಟಿ ಎಲ್ಲ ಬರ್ತಾ ಇದೆ. ಕೆಲವೊಂದು ನಮ್ಮ ಕ್ಲೈಂಟ್ಗಳು ಯಾರು ಇದ್ದಾರೆ ಅಂದ್ರೆ ಅದೆಲ್ಲ ಹೇಳಂಗಿಲ್ಲ ಸರ್, ಅದನ್ನ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಸರ್. ಇನ್ನ ಇದ್ರ ಸರ್ವಿಸ್ ಕಾಸ್ಟ್ ನೋಡಿದ್ರೆ ವರ್ಷಕ್ಕೆ ಒಂದು 7 ರಿಂದ 8 ಸಾವಿರ ರೂಪಾಯಿ ತನಕ ಬರ್ಬೋದು. ಇದರಲ್ಲಿ ಫ್ರಂಟ್ 2 ವೀಲ್ ಮಾತ್ರ ಡಿಸ್ಕ್ ಬ್ರೇಕ್ ಇದೆ, ಜೊತೆಗೆ ABS ಕೊಟ್ಟಿದ್ದಾರೆ. ಆದ್ರೆ ಬ್ರೇಕಿಂಗ್ ಅಷ್ಟೇನ್ ಶಾರ್ಪ್ ಆಗಿಲ್ಲ. AC ವೆಂಟ್ ಗಳಿದೆ, ಇಲ್ಲಿ ಪಾರ್ಕಿಂಗ್ ಲೈಟ್ ಇದೆ, ಸನ್ಶೇಡ್ ಅಲ್ಲಿ ಒಂದು ಮಿರರ್ ನ ಕೊಟ್ಟಿದ್ದಾರೆ, ಡ್ರೈವರ್ ಸೈಡ್ ಅಲ್ಲಿ ಕೊಟ್ಟಿಲ್ಲ. ಟಾಪ್ ಎಂಡ್ ಕಾರ್ ಗಳಲ್ಲಿ ಏನು ಅಂತ ದೊಡ್ಡ ಡಿಫ್ರೆನ್ಸ್ ಬರೋದಿಲ್ಲ ಗುರು. ಪರ್ಫಾರ್ಮೆನ್ಸ್ ಸೇಮ್ ಇರುತ್ತೆ, ಇಂಜಿನ್ ಸೇಮ್ ಇದೆ, ಗೇರ್ ಬಾಕ್ಸ್ ಸೇಮ್ ಇದೆ. ಬಟ್ ನನ್ಗನ್ಸೋ ಪ್ರಕಾರ ಈ ತರ ಕಾರ್ಗಳನ್ನ ನೀವೇನಾದ್ರೂ ತಗೋತಾ ಇದ್ರೆ ಮಿಡ್ ವೇರಿಯಂಟ್ ಅಥವಾ ಬೇಸ್ ವೇರಿಯಂಟ್ ತಗೊಳ್ಳೋದು ಬೆಟರ್. ಎಷ್ಟು ದಿನ ಆಯ್ತು? 4 ದಿನ ಆಯ್ತು, ಇನ್ನ ನಂಬರೇ ಕೊಟ್ಟಿಲ್ಲ. ಹಾಕಿ ಕೇಸು ಕಿರಣ್ ಹೇಳಿ ಹಾಕ್ತೀನಿ, ಕೊಡ್ಬೇಕು ತಾನೆ. ಇವಾಗ ರೂಲ್ ಐತೆ ತಾನೆ, ಆಚೆ ಬರ್ಬೇಕಾದ್ರೆ ನಂಬರ್ ಇರ್ಬೇಕು. ಅದಂಗೆ ಇಲ್ಲದೆ ಕೊಟ್ಬಿಟ್ರು. ಅಲ್ಲೊಂದು ಹೊಸ ಎಕ್ಸ್ಟರ್ ಅವರು KPR ನಂಬರ್ ಕೊಟ್ಟು ಕಳ್ಸಿದಾರೆ. ಕೊಟ್ಟಿದ ಓ ಬ್ರೋ, ನಮ್ಗೆ ಇದ್ ಮಾಡ್ಬಿಟ್ರು ಬ್ರೋ, ಹೊಸ ಮಾಡ್ಬಿಟ್ರು. ಅದು ಟಾಪ್ ಎಂಡ್ ಅಂದ್ಬಿಟ್ಟು ನಾನು ಟಾಪ್ ಎಂಡ್ ತಗೊಂಡಿಲ್ಲ ಅಂದ್ಬಿಟ್ಟು ನಾನು ಕೊಟ್ಟಿಲ್ವಾ. ಆಡಿಯೋ ಕಂಟ್ರೋಲ್ಸ್ ಇದೆ, ಇಲ್ಲಿ ಸಾಂಗ್ ಚೇಂಜ್ ಮಾಡ್ಕೋಬಹುದು, ಮೋಡ್ ಇದೆ, ಕಲರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದು ಆಟೋಮೆಟಿಕ್ ಆಗಿರೋದ್ರಿಂದ ಒಂದು ಬ್ರೇಕ್ ಪೆಡಲ್ ಬರುತ್ತೆ, ಒಂದು ಥ್ರಾಟಲ್ ಪೆಡಲ್ ಬರುತ್ತೆ. i10 ಬಿಟ್ಟು ಎಕ್ಸ್ಟ್ರಾ ಏನಕ್ಕೆ ತಗೋಬೇಕು ಅಂದ್ರೆ, ನಿಮ್ಮ ಹತ್ರ ದೊಡ್ಡ ಕಾರ್ ತಗೊಳಕ್ಕೆ ಜಾಸ್ತಿ ದುಡ್ಡಿಲ್ಲ ಅಂದ್ರೆ, ಅಥವಾ ದೊಡ್ಡ ಕಾರ್ ಮೇಲೆ ನನಗೆ ಇನ್ವೆಸ್ಟ್ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ಕಾರ್ನ ತಗೋಬಹುದು. ಆಲ್ಮೋಸ್ಟ್ ಒಂದು ದೊಡ್ಡ ಕಾರ್ ಅಲ್ಲಿ ಏನ್ ಫೀಲಿಂಗ್ ಕೊಡುತ್ತೆ ಅದನ್ನ ಇದು ಚಿಕ್ಕದಾಗಿ ಕೊಡುತ್ತೆ. ಆಟೋ ಎಲ್ಲ ತಗೋತಾ ಇರ್ಲಿಲ್ಲ ನಮ್ಮ ಅಪ್ಪಂಗೆ. ಪಾಪ ಕ್ಲಚ್ ಹಾಕಿ ಓಡ್ಸಕ್ ಹಿಂಸೆ ಅನ್ಬಿಟ್ಟು ಟಾಪ್ ಎಂಡ್ ಅಲ್ಲಿ ನೋಡಿ ಒಂದು ಇಲ್ಲಿ ಸನ್ ರೂಫ್ ಬರುತ್ತೆ. ಸನ್ ರೂಫ್ ಈಸ್ ಈಸಿ ಸೆಲ್ಲಿಂಗ್. ಅಲ್ಲಿ ಏನೋ ಪಾಪ ಅವ್ರಿಗೆ ಬಿಳಿ ಚರ್ಮದವ್ರಿಗೆ ಬಿಸಿಲು ಬೇಕು, ಅಲ್ಲಿ ಮಾಡಿದ್ರು. ಇರೋ ಬಿಸಿಲೇ ಆಗಲ್ಲ ಅಂದ್ಬಿಟ್ಟು ನಾವು ಕಷ್ಟ ಬಿದ್ಬಿಟ್ಟು ಸನ್ ರೂಫ್ ಇರೋ ಕಾರ್ ಬೇಕು. ಕಾರ್ ತಗೊಂಡು 80% ಟಿಂಟ್ ಹಾಕ್ಸ್ಕೊತಾರೆ. ಸೈಡ್ ಇಂದ ಬರೋ ಲೈಟೇ ತಡೆಯಕ್ ಆಗಲ್ಲ, ಬೇಲಿಂದ ಬೇರೆ ಲೈಟ್ ಬೇಕು ಇವರಿಗೆ. ಕರೆಕ್ಟ್ ನೋಡಿ. ಈ ತರ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಯಾರು ಪರಿಗಣಿಸುವ. ಕಟ್ ಮಾಡಿ. ಇದರಲ್ಲಿ ನೀವು ಟಾಪ್ ಎಂಡ್ ಕಾರ್ನ ತಗೊಂಡ್ರೆ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ. ಬಟ್ ಸೀರಿಯಸ್ಲಿ ಈ ಗೇರ್ ಬಾಕ್ಸ್ ಗೆ ಪ್ಯಾಡಲ್ ಶಿಫ್ಟರ್ ಇದನ್ನ ತಗೊಂಡು ನಾನು ಪ್ಯಾಡಲ್ ಶಿಫ್ಟರ್ ಇಟ್ಕೊಂಡು ಯಾವ ರೇಸ್ ಅಲ್ಲಿ ಓಡಿಸ್ಬೇಕಾಗಿತ್ತು ನಾವಪ್ಪ. ಈ ಕಲರ್ ಗೆ ಏನ್ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಪ್ರಾಬಬ್ಲಿ ಹ್ಯುಂಡೈ ಅಲ್ಲಿ ಬಂದಿರುವಂತ ಒನ್ ಆಫ್ ದ ಯುನೀಕ್ ಕಲರ್ ಇದು. ಎಲ್ಲ ಏನು ಯೋಚನೆ ಮಾಡಲಿ, ನಮ್ಮ ಹೋದ ತಕ್ಷಣ ನೋಡಿದ್ರು ಚೆನ್ನಾಗಿದೆ, ಇದು ಡಿಫ್ರೆಂಟ್ ಆಗಿದೆ, ಕಲರ್ ನೋಡಿಲ್ಲ ಬೇಕಿದು ಅಂದ್ರು. ಡಿಜಿ ಪೆಪ್ಸ್ ಮಾಡಿ ಕಾರ್ ತಗೊಳಂಗ ಆಗ್ಬಿಟ್ರಲ್ಲ ನಿಶಾಂತ್. ಒಂದು ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಬೆಂಬಲ, ಇದರಿಂದ ನಾನು ಆ ಒಂದು 10 ಕಿಲೋಮೀಟರ್ ರನ್ ಏನಿದೆ ಮುಗಿಸಿ ಬಂದೆ. ಇದು ಮೆಡಲ್ದು ಫೋಟೋ ಕಳಿಸ್ತೀನಿ, ಜೊತೆ ಹಿಂಗೆ ಹೇಳ್ಬೇಕಾದ್ರೆ ಹಿಂಗೆ ಜೊತೆ ಹಿಂಗೆ ಹಾಕ್ಬಿಡಿ, ಹಿಡ್ಕೊಂಡು ಪಳ್ಳಂತ ಒಂದು ಸ್ಮೈಲ್ ಕೊಟ್ಬಿಟ್ಟು. ಯಾಕೆ ಇವತ್ತು ಮಾತಾಡ್ತಾ ಇಲ್ಲ ನೀವು ಬ್ರೋ? ಏನು ಮಾಡಿದಿರಾ ನೀವು? ಊಟ ಕೊಡ್ಸಿಲ್ಲ. ಆಲ್ಮೋಸ್ಟ್ 3:45 ಆಯ್ತು ಗುರು, ಇನ್ನು ಊಟ ಮಾಡಿಲ್ಲ. ಇವಾಗ ಬನ್ನಿ ಊಟ ಮಾಡ್ಸಕ್ ಒಂದ್ ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ. ಇವತ್ತು ನಾವು ಹೋಗ್ತಾ ಇರುವಂತ ಹೋಟೆಲ್ ಹೆಸರು ಮಂಜು ಮಿಲಿಟರಿ ಅಂತ. ಇದೇ 8-9 ವರ್ಷದ ಮುಂಚೆ ನಾನು ಓದ್ಬೇಕಾದ್ರೆ ಇಲ್ಲೇ ಬಂದು ನಾನು ಎಗ್ ರೈಸ್ ತಿಂತಾ ಇದ್ದಿದ್ದು. ಅವಾಗ ನಮ್ಮ ಹತ್ರ ಜಾಸ್ತಿ ದುಡ್ಡಿರ್ತಿರ್ಲಿಲ್ಲ, ಇರೋ ದುಡ್ಡನ್ನು ಖರ್ಚು ಮಾಡ್ಕೊಂಡ್ಬಿಡ್ತಿದ್ವಿ. ಎಷ್ಟೊಂದು ಸಲ ದುಡ್ಡಿಲ್ಲದೆ ಇದ್ದಾಗ್ಲೂ ಕೂಡ ತಗೋ ನೀನ್ ಆರಾಮಾಗಿ ಊಟ ಮಾಡು, ದುಡ್ಡು ಬಂದಾಗ ಕೊಡುವಂತೆ ಅಂತ ನಮ್ಗೆ ಊಟ ಕೊಟ್ಟಿರುವಂತ ಜಾಗ ಇದು. ಅವತ್ತಿಂದ ಇವತ್ತು ತನಕ ನಾನು ಎಗ್ ರೈಸ್ ತಿನ್ಬೇಕು ಅಂದ್ರೆ, ಅಥವಾ ನನ್ನ ಫ್ರೆಂಡ್ಸ್ ಯಾರಾದ್ರೂ ಬೇರೆ ಊರಿಂದ ಬಂದ್ರೆ ಅವ್ರನ್ನ ಕರ್ಕೊಂಡು ಎಗ್ ರೈಸ್ ತಿನ್ಸಕ್ಕೆ ಇದೇ ಜಾಗಕ್ಕೆ ಬರ್ತೀನಿ. ಇವಾಗ ಝೊಮ್ಯಾಟೊ ಬಂದಿದೆ, ಸ್ವಿಗ್ಗಿ ಬಂದಿದೆ. ಇಲ್ಲಿ ಬಂದು ಕೂತು ತಿನ್ನೋರು ಜನ ಕಮ್ಮಿ ಆಗಿದ್ದಾರೆ. ಆದ್ರೆ ಇವರು ಯಾವುದೇ ಸ್ವಿಗ್ಗಿ ಝೊಮ್ಯಾಟೊ ಇಲ್ಲ. ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಕಮ್ಮಿ ಆಗ್ತಿದ್ಯಾ ಅಂತ ನನ್ಗೆ ಅನಿಸ್ತಿದೆ. ಸೊ ಏನೂ ಇಲ್ಲದೆ ಇದ್ದಾಗ ಇವ್ರು ನನಗೆ ಊಟ ಕೊಟ್ಟಿದ್ದಾರೆ. ಇವಾಗ ಒಂದ್ ಸ್ವಲ್ಪ ಫೇಮ್ ಬಂದಿದೆ, ಸ್ವಲ್ಪ ಫೇಮಸ್ ಆಗಿದೀವಿ. ಅದನ್ನ ಯೂಸ್ ಮಾಡ್ಕೊಂಡು ಇವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಬಂತು. ನೀವ್ ಯಾರು ನನ್ನ ವಿಡಿಯೋ ನೋಡ್ತಾ ಇದೀರಾ, ಒಂದು ಸಲ ಬಂದು ಮೈಸೂರಿನ ಮಂಜು ಮಿಲಿಟರಿ ಹೋಟ್ಲಲ್ಲಿ ಎಗ್ ರೈಸ್ ತಿನ್ನಿ. ಈ ತರ ಒಳ್ಳೆ ಅಡಿಗೆ ಮಾಡೋರ್ಗೆ, ಒಳ್ಳೆ ರುಚಿ ಕೊಡೋರ್ಗೆ, ಒಳ್ಳೆ ಮನ್ಸಿರೋರ್ಗೆ ನಾವೆಲ್ಲ ಸೇರಿ ಸಪೋರ್ಟ್ ಮಾಡಿ ಇವರು ಒಂದು ದೊಡ್ಡ ಹೋಟ್ಲ್ ಹಾಕ್ಬೇಕು ಅನ್ನೋದು ನನ್ನ ಆಸೆ. ಕನ್ನಡದಲ್ಲಿ ಒಂದು ಮಾತೇ ಇದೆಯಲ್ಲ ಗುರು, ಅನ್ನದಾತ ಸುಖಿ ಭವ ಅಂತ. ಸೊ ಇವರು ಸುಖವಾಗಿರ್ಲಿ. BMC ಏರ್ ಫಿಲ್ಟರ್ ಇದೆ, ಡ್ಯಾಶ್ ಕ್ಯಾಮ್ ಇದೆ, ಇಲ್ಲೊಂದು ನೈಟ್ರೋ ಕಾರ್ ಇದೆ, ಇಲ್ಲಿ ಪರ್ಫಾರ್ಮೆನ್ಸ್ ಬ್ರೇಕ್ ಪ್ಯಾಡ್ ಇದೆ, ಪಕೆಲ್ ಆಯಿಲ್ ಇದೆ. ಇದನ್ನೆಲ್ಲ ನಾವ್ ಇವಾಗ ಇಲ್ಲಿ ಏನಕ್ಕೆ ತಂದಿದೀವಿ ಅಂದ್ರೆ, ಬಾ 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 ಸಾಕು. ಅಡ್ವಾಂಟೇಜಸ್ ಆಫ್ ಹ್ಯಾವಿಂಗ್ ಐಲಕ್ಸ್. ಓವರ್ ಹ್ಯಾಡ್ ಅಂದ್ರೆ ಎಲ್ಲರೂ ಏನು 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 ಅನ್ನೋ ಕುತೂಹಲ ತುಂಬಾ ಜನಕ್ಕಿದೆ. ಹೌದು.
ಅದಕ್ಕೆ ಕೆಲವೊಬ್ರು ಎಲ್ಲ ಸ್ವಲ್ಪ ಗೆಸ್ ಮಾಡ್ಬಿಟ್ಟು ಹೋದ್ ವಿಡಿಯೋದಲ್ಲಿ ಸ್ವಲ್ಪ ಕಮೆಂಟ್ ಎಲ್ಲ ಹಾಕಿದೀರಾ ಎಕ್ಸಾಕ್ಟ್ ಆಗಿ ಏನು ಅಂತ ಹೇಳ್ತೀವಿ, ಕಾಯ್ತಾ ಇರಿ. ಫುಲ್ ವಾಲ್ ತುಂಬಿಸ್ಬೋದು ಅಷ್ಟೈತೆಪ್ಪ ಕೆಲವು ಐಟಮ್ಸ್. ಜನಕ್ಕೆ ಗೊತ್ತಾಗ್ಲಿ ಕಾರ್ನ ಹೆಂಗೆ ಕಷ್ಟಪಟ್ಟು ತಗೊಂಡ್ರಿ ನೀವು ಅಂತ. ಆ ದೇವ್ರೆ ಬೇಡ ಅಂದ್ರು ನಾನ್ ಕೇಳಲ್ಲ, ಹೇಳಣ್ಣ.